ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೂಪರ್ ಸೂರ್ಯ. ಇವತ್ತು ಇಂದ ಒಂದು ಪಾರ್ಸಲ್ ಬಂದಿದೆ. ಇದನ್ನು ಇವತ್ತು ಅನ್ಬಾಕ್ಸ್ ಮಾಡೋಣ. ಇದು ಏನು ಅಂತಂದರೆ ಒಂದು ಫೋನ್. ಓಕೆ, ಕಡೆಯಿಂದ ಬಂದಿರೋದು. ಅಲ್ಲಿ ಇನ್ನೂ ಕೂಡ ದಿವಾಲಿ ಆಫರ್ಸ್ಗಳು ಇದೆ. ಅದರಿಂದ ಈಗ ನಾವು ಒಂದು ಫೋನ್ನ ಬುಕ್ ಮಾಡಿದ್ದೆ. ಅದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡುವ. ಇದು ಯಾವ ಫೋನು ಏನು ಅಂತ ನೀವು ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ನೆಕ್ಸ್ಟು ಓಕೆ, ಈಗ ಯಾವ ಫೋನ್ ಬುಕ್ ಮಾಡಿರೋದು ಅಂತ ನೋಡೋಣ. ಇಟ್ ಈಸ್ ರೆಡ್ಮಿ 9 ಪ್ರೈಮ್. ಎಸ್, ಇದು ಹೊಸ ಫೋನ್ ಅಂತೂ ಅಲ್ಲ, ಆದರೂ ಕೂಡ ಈ ಫೋನ್ನ ಪ್ರಿಫರ್ ಮಾಡೋಕ್ಕೆ ಮೇಯ್ನ್ ರೀಸನ್ ಏನು ಅಂತ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾಯಿರಿ. ಅದಕ್ಕಿಂತ ಮುಂಚೆ ಈ ಬಾಕ್ಸಲ್ಲಿ ಬರೆದಿರುವಂಥ ಮೇಯ್ನ್ ಫೀಚರ್ಸ್ಗಳನ್ನ ಹೇಳ್ಬಿಡ್ತೀನಿ. ಈ ಫೋನಲ್ಲಿ ಇರುವಂಥ ಪ್ರೊಸೆಸರ್ ಮೀಡಿಯಾಟೆಕ್ ಹೀಲಿಯೋ G80. ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇದರಲ್ಲಿ ಬ್ಯಾಕ್ ಸೈಡ್ 13 MP ಮೇಯ್ನ್ ಕ್ಯಾಮ್ರಾ ಇರುತ್ತೆ. ಮತ್ತು ಅದಲ್ಲದೆ ಇನ್ನೂ ಕೂಡ 3 ಕ್ಯಾಮ್ರಾಗಳಿರುತ್ತೆ. ಸೊ ಟೋಟಲ್ 4 ಕ್ಯಾಮ್ರಾಸ್ ಇರುತ್ತೆ ಬ್ಯಾಕ್ ಸೈಡಲ್ಲಿ. ಆ್ಯಂಡ್ ಬ್ಯಾಟ್ರಿ 5020 mAh ಬ್ಯಾಟ್ರಿ ಇದೆ, ಟೈಪ್ ಸಿ. ಆಮೇಲೆ ಡಿಸ್ಪ್ಲೇ ಆದರೆ ಡಾಟ್ ನಾಚ್ ಡಿಸ್ಪ್ಲೇ ಆ್ಯಸ್ ಯೂಶ್ವಲ್. ಅದು ಈಗಿನ ಟ್ರೆಂಡ್. ಲೆಟ್ಸ್ ಓಪನ್ ದ ಸೀಲ್ ನಾವು. ಈ ಮೇಲಿನ ಸೆಕ್ಷನ್ನಲ್ಲಿ ನಮಗೆ ಗೊತ್ತಿರುವ ಹಾಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ಇರುತ್ತೆ. ಮತ್ತು ಆ್ಯಸ್ ಯೂಶುವಲ್ ನಮ್ಮ ಒಂದು ಸಾಫ್ಟ್ ಕೇಸ್, ಸಿಲಿಕಾನ್ ಸಾಫ್ಟ್ ಕೇಸ್ ಕ್ವಾಲಿಟಿ ಓಕೆ. ಆ್ಯಂಡ್ ದೆನ್ ಹಿಯರ್ ಈಸ್ ಅವರ್ ಫೋನ್. ದಿಸ್ ಈಸ್ 9 ಪ್ರೈಮ್ ಫೋನ್. ಆ್ಯಕ್ಚುಲಿ ಇದು ನೋಡೋಕ್ಕೆ ಬ್ಯಾಕ್ ಸೈಡಿಂದ ನೋಟ್ 8 ಪ್ರೋ ಥರ ಕಾಣಿಸುತ್ತೆ ಅಲ್ಲ, ಬಟ್ ಇದರಲ್ಲಿ ಪ್ಲಾಸ್ಟಿಕ್ ಫಿನಿಶ್ ಇದೆ. ಬಟ್ ನೋಟ್ 8 ಪ್ರೋ ಅಲ್ಲಿ ಗ್ಲಾಸ್ ಫಿನಿಶ್ ಇತ್ತು. ಬಟ್ ಆಲ್ಮೋಸ್ಟ್ ನೋಡೋಕ್ಕೆ ನೋಟ್ 8 ಥರನೇ ಕಾಣಿಸುತ್ತೆ. ಓಕೆ, ಸೈಡ್ ಇಡೋಣ. ಫಸ್ಟ್ ಬಾಕ್ಸಲ್ಲಿ ಏನೇನಿದೆ ನೋಡೋಣ. ನೆಕ್ಸ್ಟ್ ಬಾಕ್ಸಲ್ಲಿ ನಿಮಗೆ 18 ವಾಟ್ ಫಾಸ್ಟ್ ಚಾರ್ಜರ್ ಅಂತೂ ಸಿಗಲ್ಲ ಇದರಲ್ಲಿ. ಯಾಕೆ ಅಂತಂದರೆ ಕಡಿಮೆ ಬಜೆಟ್ ಫೋನು, 10,000 rupees ಫೋನ್. ಸೊ ನಿಮಗೆ 10 ವಾಟ್ ಫಾಸ್ಟ್ ಚಾರ್ಜರ್ ಸಿಗುತ್ತೆ. ಬಟ್ ಡೋಂಟ್ ವರಿ, ಟೈಪ್ ಸಿ ಕೇಬಲ್ ಸಿಗುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್. ಎಸ್, ಇಟ್ ಇಸ್ ಟೈಪ್ ಸಿ ಕೇಬಲ್. ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಫಸ್ಟ್ ಫೋನ್ ಹೇಗಿದೆ ಮತ್ತು ಫೋನ್ ಫೀಚರ್ಸ್ ಹೇಗಿದೆ ಅನ್ನೋದನ್ನ ನೋಡೋಣ. ಓಕೆ, ಫೋನ್ ನೋಡೋಕ್ಕೆ ತುಂಬ ಬ್ರೈಟ್ ಕಲರ್ ಇದೆ. ಬ್ಲೂ ಕಲರ್ ತುಂಬ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಕಲರ್ ಆರ್ಡರ್ ಮಾಡಿದ್ದು. ಆ್ಯಂಡ್ ಬೈ ದ ವೇ, this is 4GB and 64GB variant. Let's turn on the phone. ಓಕೆ, ಇದು ಟರ್ನ್ ಆನ್ ಆಗೋಕ್ಕಿಂತ ಮುಂಚೆ ಫಿಸಿಕಲ್ ಓವರ್ವ್ಯೂ ನೋಡೋಣ ಹೇಗಿದೆ ಅಂತ. ಓಕೆ, ಇನ್ ಬಾಟಮ್ ಹೆಡ್ಫೋನ್ ಜಾಕ್ ಸಿಗುತ್ತೆ, ಮತ್ತು ಮೈಕ್ರೋಫೋನ್, ಆಮೇಲೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಆಮೇಲೆ ಸ್ಪೀಕರ್ ಗ್ರಿಲ್. ರೈಟ್ ಸೈಡ್ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಸ್ಕ್ರೀನ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್. ಅಪ್ ಸೈಡ್ ನೋಡೋದಾದರೆ ಒಂದು ಸೆಕೆಂಡರಿ ಮೈಕ್ರೋಫೋನ್ ಮತ್ತು ಇನ್ಫ್ರಾರೆಡ್ ಸೆನ್ಸರ್ ಇದೆ. ನೆಕ್ಸ್ಟ್ ಲೆಫ್ಟ್ ಸೈಡ್ ನೋಡೋದಾದರೆ ಸಿಮ್ ಸ್ಲಾಟ್. ಯಾವ ಥರ ಸಿಮ್ ಸ್ಲಾಟ್ ಅಂತ ನೋಡೋಣ. ಓಕೆ, ಡೆಡಿಕೇಟೆಡ್ ಸಿಮ್ ಸ್ಲಾಟ್. ಸೊ ಮೆಮೊರಿ ಕಾರ್ಡ್ ಮತ್ತು 2 ಸಿಮ್ಸ್ನ ಒಟ್ಟಿಗೆ ನೀವು ಹಾಕ್ಬೋದು. ಸೊ ಡೋಂಟ್ ವರಿ, ನೀವು ಮೆಮೊರಿ ಜಾಸ್ತಿ ಬೇಕು ಅಂತ ಅಂದರೆ ಯು ಕ್ಯಾನ್ ಆ್ಯಡ್ ಯುವರ್ ಮೆಮೊರಿ ಕಾರ್ಡ್ ಹಿಯರ್. ಆ್ಯಂಡ್ ಲೆಟ್ಸ್ ಸೆಟ್ ಅಪ್ ದ ಫೋನ್. And in dot notch display, it is looking exactly same as Note 8 Pro. Okay, you can see the display here. ತುಂಬ ಬ್ರೈಟ್ ಇದೆ ಡಿಸ್ಪ್ಲೇ. ಆ್ಯಂಡ್ ತುಂಬ ಸ್ಪೆಸಿಫಿಕೇಶನ್ ಏನು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಇದು ಹಿಂದೆನೇ ಲಾಂಚ್ ಆಗಿರುವಂಥ ಫೋನು.
ಬಟ್ ಯಾಕೆ ಈ ಫೋನ್ ಪ್ರಿಫರ್ ಮಾಡಿದ್ದು ಅಂತಂದರೆ, ಒಂದು ದಿಸ್ ಈಸ್ ಬಡ್ಜೆಟ್ ಫ್ರೆಂಡ್ಲಿ. 10,000 ರುಪೀಸ್ಗೆ ನಿಮಗೆ ಈ ಥರ ಒಂದು ಫೋನ್ ಸಿಗುತ್ತೆ. ಕ್ವಾಡ್ ಕ್ಯಾಮ್ರಾ ಇರುವಂಥ 13MP ಕ್ಯಾಮ್ರಾ ಇರುವಂಥ ಒಂದು ಫೋನ್ ಸಿಗುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಆ್ಯಂಡ್ 5020 mAh ಬ್ಯಾಟ್ರಿ ಇರುವಂಥ ಫೋನ್. ಕ್ಯಾಮ್ರಾ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಫಿಂಗರ್ ಪ್ರಿಂಟ್ ಕೂಡ ಇದೆ, ಮತ್ತು ಫೇಸ್ ಅನ್ಲಾಕ್ ಕೂಡ ಆಪ್ಷನ್ ಇರುತ್ತೆ. ನೀವು ಯಾವ್ದನ್ನಾದ್ರು ಸೆಟ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ಯು. ಆ್ಯಂಡ್ ಪಾಸ್ವರ್ಡ್ ಕೂಡ ಇಟ್ಕೋಬೋದು. ಆ್ಯಂಡ್ ಅನ್ಲಾಕ್ ಕೂಡ ತುಂಬ ಫಾಸ್ಟ್ ಅನ್ಲಾಕ್ ಇದೆ. ಲೋ ಬಡ್ಜೆಟಲ್ಲಿ ಒಳ್ಳೆ ಫೋನ್ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದರೆ ಯು ಕ್ಯಾನ್ ಗೋ ಫಾರ್ ದಿಸ್ ರೆಡ್ಮಿ 9 ಪ್ರೈಮ್. ಮತ್ತು ಇದರಲ್ಲಿ ಕ್ಯಾಮ್ರಾ ಬಂಪ್ ಸ್ವಲ್ಪ ಜಾಸ್ತಿ ಇದೆ. ಸೊ ನಾವು ಈ ಬ್ಯಾಕ್ ಕವರ್ನ ಅವ್ರು ಕೊಟ್ಟಿರುವಂಥ ಬಾಕ್ಸಲ್ಲಿರುವಂಥ ಒಂದು ಬ್ಯಾಕ್ ಕವರ್ ಇದೆ, ಅದನ್ನು ಹಾಕಿದರೆ ಕರೆಕ್ಟಾಗಿ ಕ್ಯಾಮ್ರಾ ಬಂಪ್ ಕವರ್ ಆಗುತ್ತೆ. ಸೊ ಕ್ಯಾಮ್ರಾ ಏನಷ್ಟು ಸ್ಕ್ರ್ಯಾಚ್ ಆಗಲ್ಲ. ಬಾಟಮಲ್ಲಿ ಚಾರ್ಜರ್ ಸಾಕೆಟ್ಗೆ ಡಸ್ಟ್ ಬಿದ್ದು ತುಂಬ ಚಾರ್ಜರ್ ಸಾಕೆಟ್ಗಳು ಹಾಳಾಗೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ಬ್ಯಾಕ್ ಕವರಲ್ಲೇ ಈ ಥರ ಒಂದು ಸಾಕೆಟ್ ಕವರಿಂಗ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಿಮ್ಮ ಚಾರ್ಜರ್ ಸಾಕೆಟ್ ಸೇಫ್ ಆಗಿರುತ್ತೆ. ಬ್ಯಾಕ್ ಕವರ್ ಈ ಫೋನ್ಗೆ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ಬಂಪು ಕವರ್ ಆಗುತ್ತೆ ಮತ್ತು ಚಾರ್ಜರ್ ಸಾಕೆಟ್ಗೂ ಏನು ಹಾರ್ಮ್ ಆಗಲ್ಲ. ಸೊ ಇಟ್ ಈಸ್ ಬೆಟರ್. ಆ್ಯಂಡ್ ಬೈ ದ ವೇ ಒಂದು ಟೆಂಪರ್ ಗ್ಲಾಸ್ ಕೂಡ ಹಾಕಿದ್ದಾರೆ. ಯು ಕ್ಯಾನ್ ಸಿ ಹಿಯರ್ ಥಿನ್ ಆಗಿರುವಂಥ ಒಂದು ಟೆಂಪರ್ ಗ್ಲಾಸ್ ಕೂಡ ಹಾಕಿದ್ದಾರೆ. ಸೊ ಬಾಕ್ಸಲ್ಲೇ ಒಂದು ಬ್ಯಾಕ್ ಕವರ್ ಮತ್ತು ಟೆಂಪರ್ ಗ್ಲಾಸ್ ಕೂಡ ಸಿಗುತ್ತೆ. ಸೊ ನೀವು ಫೋನ್ ತಗೊಂಡಾಗ ಟೆಂಪರ್ ಗ್ಲಾಸ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ. ಮತ್ತು ಈ ಫೋನ್ ಫೀಚರ್ಸ್ಗಳೆಲ್ಲ ತುಂಬ ಏನೇನು ಫೀಚರ್ಸ್ ಇದೆ ಅಂತ ನೀವು ನೋಡಬೇಕು ಅಂದರೆ ಇದು ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಇದೆಲ್ಲ ಈ ಫೋನಿನ ಫೀಚರ್ಸ್. ಓಕೆ, ನಾನು ಅದ್ರ ಬಗ್ಗೆ ಏನು ತುಂಬ ಹೇಳಕ್ಕೆ ಹೋಗ್ತಿಲ್ಲ, ಯಾಕೆಂದರೆ ಹೊಸದಾಗಿ ಲಾಂಚ್ ಆಗಿರೋ ಫೋನ್ ಅಂತೂ ಏನಲ್ಲ. ಇದು ಮೊದಲೇ ಲಾಂಚ್ ಆಗಿರೋಂಥ ಫೋನ್. ಬಟ್ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಬಿಕಾಸ್ ಬಡ್ಜೆಟ್ ಫ್ರೆಂಡ್ಲಿ ಫೋನ್. ಈಗ ತುಂಬ ಜನ ಸರ್ಚ್ ಮಾಡ್ತಿದ್ದಾರೆ, ಲಾಕ್ಡೌನಲ್ಲಿ ಅಮೌಂಟ್ ಇಲ್ಲ ಬಟ್ ಫೋನ್ ಬೇಕು ಅನ್ನೋರಿಗಾದರೆ ಇದು ಬೆಸ್ಟ್ ಫೋನ್. 10,000 ರುಪೀಸ್ಗೆ 4GB 64GB ವೇರಿಯಂಟ್ ವಿತ್ MediaTek Helio G80 ಪ್ರೊಸೆಸರ್ ವಿತ್ 13MP ಕ್ಯಾಮ್ರಾ, ಕ್ವಾಡ್ ಕ್ಯಾಮ್ರಾ ಇದೆ, ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ವಿತ್ ಡಾಟ್ ನಾಚ್ ಡಿಸ್ಪ್ಲೇ. ಓಕೆ ಗಾಯ್ಸ್, ದಟ್ಸ್ ಇಟ್ ಫಾರ್ ದ ಡೇ. ನಿಮಗೆ ನೋಟ್ 9 ಪ್ರೈಮ್ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.